ಹಾಯ್ ಗುರು, ಎಲ್ಲರಿಗೂ ನಮಸ್ತೆ. ಬೆಳಗ್ಗೆ ರಾಗಿ ಗಂಜಿ ಕುಡ್ದು ಮತ್ತು ತಿಂಡಿ ತಿಂದ್ಬಿಟ್ಟು ಇವತ್ತು ಕೆಲಸಕ್ಕೆ ರಜಾ ಮಾಡಿದ್ವಿ. ಯಾಕಂದರೆ ಗಾಡಿ ಕೆಲಸ ಇತ್ತು, ಅದಕ್ಕೋಸ್ಕರ ತಿರ್ಗಾ ಮನೆಯಲ್ಲಿ ರೇಷನ್ ಕೊಡ್ತಾಯಿದ್ರು. ಹೆಬ್ಬೆಟ್ ಕೊಟ್ಬರಗಪ್ಪ ಅಂದರೆ ಹೆಬ್ಬೆಟ್ ಕೊಟ್ಟು ಬಂದು ಮತ್ತು ಮೊಬೈಲ್ದು ಕಂತು ಹಾಕ್ಬೇಕಾಯ್ತು ಗುರು. ಬಜಾಜ್ ಫೈನಾನ್ಸಿಗೆ ಬಂದು ಮೊಬೈಲ್ ಕಂತಾಗಿ ಬಂದೆ ಮನೆ ಹತ್ರ. ಹಾಗೆ ಶಿರಾಗೆ ತಿರ್ಗಾ ಹೋಗ್ಬಿಟ್ಟು ಬ್ರೇಕ್ ಸಿಲಿಂಡ್ರ್ ಬಂದಿದ್ದಾವೆ ಅಂತ ಅಂದರು. ಶಿರಾಗೆ ಹೋಗ್ತಾಯಿದ್ದೀನಿ. ಅಲ್ಲಿ RNS ಆಟೋ ಮೊಬೈಲ್ ಹತ್ರ ಹೋಗಿ ತಗೊಬರ್ಬೇಕು. ಅಮೌಂಟ್ ಕೊಟ್ಟು ಕ್ಯಾಶ್ ಕೊಟ್ಟರೆ ಕೊಡೋದವರು. ನೋಡಿ, ಇದೆ RNS ಆಟೋ ಮೊಬೈಲು. ಮತ್ತು ಇದ್ರ ಪ್ರೈಸ್ ಬಂದುಬಿಟ್ಟು 22 ಚಿಲ್ಲರೆ ಇದೆ. ಡಿಸ್ಕೌಂಟ್ ಹೋಗಿ 19,000 ಕೊಟ್ಟಿದ್ದಾರೆ. ಮತ್ತು ಗಾಡಿ ತಗೊಂಡು ಈ ಗ್ಯಾರೇಜ್ ಹತ್ರ ಹೋಗೋಣ ಬನ್ನಿ. ಗ್ಯಾರೇಜ್ ಹತ್ರ ಹೋಗಿ ಬಿಚ್ಚಿಸಿ ಹೊಸ ಹಾಕಿಸ್ಬೇಕು. ಫಿಟ್ಟಿಂಗ್ ಮಾಡೋದೆಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ. ನೋಡಿ, ಇದೇ ಗ್ಯಾರೇಜು, ನಮ್ಮೂರ ಹತ್ರನೇ ಇರೋದು. ಬನ್ನಿ ಗ್ಯಾರೇಜ್ ಹತ್ರ ಹೋಗೋಣ. ಈಗ ಆಲ್ರೆಡಿ 3 ಗಾಡಿ ನಿಂತಿದ್ದಾವೆ ಗ್ಯಾರೇಜ್ ಹತ್ರ. ನೋಡಿದ್ರು ಈಗಿನ ಇಂಜಿನಿಯರ್ ಬಂದು ಸ್ಟಾರ್ಟ್ ಮಾಡಿದರೆ ಕೆಲಸ. ಬನ್ನಿ ನೋಡೋಣ ಆ ಥರ ಬಿಚ್ಚಿ ಆ ಥರ ಫಿಟ್ಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ, ಬಿಚ್ತಾ ಇದ್ದಾರೆ. ಈಗ ಏರ್ ಫಿಲ್ಟ್ರೆಲ್ಲ ಬಿಚ್ಚಿದ್ದಾರೆ ಗುರು. ಮತ್ತು ಸಿಲಿಂಡ್ರುಗಳು ಅವೇ ಕಾಣ್ತಾ ಇದ್ದಾವಲ್ಲ, ಅವ್ರ ಕೈ ಕೊರಲ್ಲ ಅವೇ ಬಿಚ್ಚಬೇಕಾಗಿರೋದು. ಬ್ರೇಕ್ ಸಿಲಿಂಡ್ರುಗಳು ಅವೇ ನೋಡಿ ಬಿಚ್ಚಿಬಿಟ್ಟು ಈಗ ಹೊಸ ಫಿಟ್ ಮಾಡಬೇಕು. ನೋಡಿ, ಇವೇ ಹೊಸ ಫಿಟ್ ಮಾಡ್ತಾ ಇರೋದು. ಅವ್ರಿಗೆ ಇವನ್ ತೋರ್ಸ್ತಾರೆ, ಇವು ಕ್ಯಾತ್ ಕೆಲ 20,000 ಹೋಗ್ತಾರ ಅವರು. ಇದೇನಾದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಏನಣ್ಣ. ನೀನ್ ಇದೇ ಹೇಳಿದ್ದಲ್ಲಣ್ಣ, ಸೆಂಟ್ರ್ ಪೈಪ್ ಸಿಂಗಲ್ ತಾಂಡ್ರಿ ಅಲ್ವಾ ಅದು? ಆ ಓಲ್ಡ್ ಮಾಡ್ಲಾಗ ಇರಲ್ಲ ಲಿಂಕ್ ಪೈಪ್. ಇಲ್ಲ, ನಾನೇನ್ ಹೇಳ್ತಾರದ್ ಗೊತ್ತಾ, ಇದ್ರಾಗೆ ಇವಾಗ ಅಕಸ್ಮಾತ್ ಒಂದ್ ಹೋಗಿರ್ತೈತಪ್ಪ, ಒಂದ್ ಲೀಕೇಜ್ ಇರಲ್ಲ, ಅವ ಒಂದ್ ಹಾಕಬೋದಾ? ಇಲ್ಲ ಎರಡ ಚೇಂಜ್ ಮಾಡ್ಬೇಕು. ನೋಡಿದ್ರು ಹೊಸ ಸಿಲಿಂಡ್ರ್ ಎಲ್ಲ ಫಿಟ್ ಆಯಿತು. ಇನ್ನೇನು ಈಗ ಫಿಟ್ಟಿಂಗ್ ಎಲ್ಲ ಆದಮೇಲೆ ಏರ್ ಫಿಲ್ಟ್ರ್ ಫಿಟ್ ಮಾಡ್ತಾರೆ. ಏರೋಟ್ ಎಲ್ಲ ಮಾಡಿದೆ, ಬ್ರೇಕ್ ಎಲ್ಲ ಚೆನ್ನಾಗಿದೆ ಈಗ. ಮತ್ತು ಈಗ ಹೋಗ್ಬಿಟ್ಟು ಏನಪ್ಪ ಕೆಲಸ ಇದೆ ಅಂದರೆ ವಾಟರ್ ಸರ್ವಿಸ್ ಮಾಡಿಸ್ಬೇಕು. ಗಾಡಿ ನೀರು ಸೇರಿ ಲೀಕೇಜ್ ಆಗಿರೋದಲ್ಲ, ಮತ್ತು ಲೀಕೇಜ್ ಆದರೆ ಗೊತ್ತಾಗುತ್ತೆ ಗುರು. ಅದಕ್ಕೋಸ್ಕರ ನೀವು ಹೋಗೋಣ. ಇದೇ ಥರ ವೀಡಿಯೋ ಮಾಡ್ತಾರೆ. Saw your eyes, now move your hands. Don't wanna give up, but I really can't.